ಅಗ್ನಿಯನ್ನ ಪರಿತ್ಯಾಗ ಮಾಡಿದವನು, ಕರ್ಮ ಪರಿತ್ಯಾಗ ಮಾಡಿದವನು ಧ್ಯಾನಕ್ಕೆ ಅಧಿಕಾರಿ ಅರ್ಹ ಆಗೋದಿಲ್ಲ. ಸನ್ಯಾಸಿಗಳಿಗೆ ಅಗ್ನಿ ಇಲ್ವಲ್ಲ, ಕರ್ಮಗಳಿಲ್ವಲ್ಲ ಅಂತಂದ್ರೆ ಯತ್ಯಾಶ್ರಮಿಗಳಿಗೆ ಅವರಿಗೂ ಉಂಟು, ಯತಿಗಳಿಗೂ ಕೂಡ ಅಗ್ನಿ ಉಂಟೇ ಉಂಟು. ಆದ್ರೆ ಆ ಅಗ್ನಿ ಬೇರೆ, ಕರ್ಮವೂ ಉಂಟು. ಗೃಹಸ್ಥರು ಮಾಡುವಂತಹ ಕರ್ಮ ಅಲ್ಲ, ಗೃಹಸ್ಥರು ಮಾಡುವ ಅಗ್ನಿಯ ಉಪಾಸನೆ ಅಲ್ಲ. ಅವರಿಗೂ ಅಗ್ನಿ ಕರ್ಮ ಉಂಟೇ ಉಂಟು. ಅದರಿಂದ ಸನ್ಯಾಸಿ ಅಂತಂದ್ರೆ ಅಗ್ನಿ ಬಿಟ್ಟವನು, ಕರ್ಮ ಬಿಟ್ಟವನು ಅಂತ ಅರ್ಥ ಅಲ್ಲ. ಯತ್ಯಾಶ್ರಮಿಗಳಿಗೆ, ಯತಿಗಳಿಗೆಲ್ಲ ಪರಮಾತ್ಮನೇ ಅಗ್ನಿ. ಗೃಹಸ್ಥಾಶ್ರಮದಲ್ಲಿ ಅಥವಾ ಮೊದಲೇ ಇದ್ದ ಅಗ್ನಿಯನ್ನು ಅವರು ತನ್ನಲ್ಲಿ ಆವಾಹನ ಮಾಡಿಕೊಂಡು ಯತ್ಯಾಶ್ರಮ ಸ್ವೀಕಾರ ಮಾಡ್ತಿರ್ತಾರೆ. ಆದ್ರಿಂದ ಅಗ್ನಿ ಬಿಟ್ಟವನು ಅಂತ ಆಗೋದಿಲ್ಲ, ತನ್ನಲ್ಲಿ ಆವಾಹನೆ ಮಾಡಿಕೊಂಡಿರ್ತಾನೆ. ಆದ್ರಿಂದ ಕರ್ಮ ಮಾಡಬೇಕು. ಫಲತ್ಯಾಗ ಪೂರ್ವಕವಾಗಿ ಕರ್ಮ ಮಾಡಿದ್ರೆ ಅವರು ಅರ್ಹರಾಗ್ತಾರೆ. ಧ್ಯಾನ ಯೋಗಕ್ಕೆ ಇನ್ನೂ ಅನೇಕ ಸಾಧನೆಗಳಿದೆ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ಮಿತೇ ಅಂತ ಹೇಳಿದ ಹಾಗೆ ನಾನಾ ಜನರ ಸೇವೆಯನ್ನು ಮಾಡಬೇಕು. ಅವರು ಧ್ಯಾನ ಯೋಗಕ್ಕೆ ಅಧಿಕಾರಿಗಳಾಗ್ತಾರೆ, ಅರ್ಹತೆ ಉಳ್ಳವರಾಗ್ತಾರೆ. ಏನು ನಾನಾ ಜನರ ಸೇವೆ ಅಂದ್ರೆ, ಉತ್ತಮರು, ಮಧ್ಯಮರು, ಅಧಮರು ಅಂತ 3 ಥರ ಜನರಿದ್ದಾರೆ. ಉತ್ತಮರು ಅಂದ್ರೆ ಗುರುಗಳು, ಹಿರಿಯರು. ಅವರ ಶುಶ್ರೂಷೆ ಮಾಡಬೇಕು ಅಂದ್ರೆ ಅವರ ಸೇವೆ. ಅವ್ರಿಗೇನು ಕೆಲಸ ಇದೆ ಆ ಕೆಲಸ ಮಾಡಿಕೊಡೋದು, ಪಾದ ಒತ್ತೋದು, ಅವರು ಹೇಳಿದ ಕೆಲಸ ಮಾಡೋದು, ಇದೆಲ್ಲ ಅವರ ಸೇವೆ. ಇದು ಉತ್ತಮ ಜನರ ಶುಶ್ರೂಷೆ. ನಾನಾ ಜನ ಶುಶ್ರೂಷದಲ್ಲಿ ಉತ್ತಮ ಜನ ಶುಶ್ರೂಷ ಅಂದ್ರೆ ಇದು. ಇನ್ನು ಮಧ್ಯಮ ಜನರಿದ್ದಾರೆ, ಅವರ ಶುಶ್ರೂಷೆ ಅಂದ್ರೆ ಏನು? ಮಧ್ಯಮ ಜನರ ಶುಶ್ರೂಷ ಅಂತಂದ್ರೆ ಉಪಕಾರ. ನಮ್ಮ ಸಮಾನ ಸ್ಕಂದರು ಇರ್ತಾರೆ, ಸಮಾನ ವಯಸ್ಸಿನವರು ಇರ್ತಾರೆ, ಅವರಿಗೆ ಕಷ್ಟ ಬಂದಾಗ ಉಪಕಾರ ಮಾಡೋದು, ಇದು ಅವರ ಶುಶ್ರೂಷೆ ಅಂತ ಅರ್ಥ. ಅಧಮ ಜನರ ಶುಶ್ರೂಷೆ ಅಂತಂದ್ರೆ, ಅಧಮ ಜನರು ಅಂತಂದ್ರೆ ದೀನದಲಿತರು, ಅವರಿಗೆ ಅನ್ನದಾನ, ಆರೋಗ್ಯ ನೋಡ್ಕೊಳ್ಳೋದು, ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆ ಮಾಡೋದು, ಇವೆಲ್ಲ ಅಧಮ ಜನರ ಶುಶ್ರೂಷೆ. ಇದನ್ನು ಮಾಡಿದರೆ ಮಾತ್ರ ಧ್ಯಾನ ಯೋಗಕ್ಕೆ ಅರ್ಹತೆ ಬರ್ತದೆ. ನಾನಾ ಜನರ ಸೇವೆ, ದೀನದಲಿತರಿಗೆ ಅನ್ನದಾನ, ಅವರಿಗೆ ಆಶ್ರಯದಾನ, ವಸ್ತ್ರದಾನ, ಇದನ್ನು ಮಾಡಬೇಕು. ಅನಾರೋಗ್ಯದಲ್ಲಿದ್ದಾಗ ಅವರಿಗೆ ಉಪಕಾರ ಮಾಡಬೇಕು, ಉಪಚಾರ ಮಾಡಬೇಕು. ಸಮಾನರಿಗೆ, ಮಧ್ಯಮ ವರ್ಗದವರಿಗೆ ಉಪಕಾರ, ದೊಡ್ಡವರದ್ದು ಸೇವೆ. ಇಲ್ಲಿ ಕರ್ಮ ಅನ್ನೋ ಶಬ್ದಕ್ಕೆ ಆಚಾರ್ಯರು ವಿಶೇಷವಾಗಿ ಅದನ್ನು ಒಡೆದು ವ್ಯಾಖ್ಯಾನ ಮಾಡ್ತಾರೆ. ಕರ ಮ ಎರಡು ಸೇರಿಸಿ ಕರ್ಮ ಅಂತ ಆಗಿರೋದು. ಕರ ಅಂದ್ರೆ ಟ್ಯಾಕ್ಸ್, ಮ ಅಂತಂದ್ರೆ ಟ್ಯಾಕ್ಸ್ನಂತೆ ಪರಿಗಣಿತವಾದದ್ದು. ಅಂದ್ರೆ ನಾನಾ ಜನರ ಶುಶ್ರೂಷೆ ಏನಿದೆ, ಇದು ಭಗವಂತನಿಗೆ ಪ್ರಜೆಗಳು ಕೊಡುವಂಥ ಟ್ಯಾಕ್ಸ್ ಇದ್ದಾಗೆ. ಒಬ್ಬ ಮನುಷ್ಯ, ಒಬ್ಬ ಪ್ರಜೆ ರಾಜನಿಗೆ ಟ್ಯಾಕ್ಸ್ ಕೊಡಬೇಕು, ಇಲ್ದಿದ್ರೆ ಅವನು ಅಪರಾಧಿ ಆಗ್ತಾನೆ. ಅದರಂತೆ ಪರಮಾತ್ಮನಿಗೆ ಟ್ಯಾಕ್ಸ್ ಕೊಟ್ಟ ಹಾಗೆ ಅವನು ರಾಜ, ನಾವೆಲ್ಲ ಪ್ರಜೆಗಳಿದ್ದ ಹಾಗೆ. ಏನು ಟ್ಯಾಕ್ಸ್ ಕೊಡೋದು ಅಂದರೆ, ಅವನ ಮಕ್ಕಳಂತ ಇರ್ತಕ್ಕಂಥ ನಾನಾ ಜನರ ಸೇವೆ ಮಾಡೋದೇ ನಾವು ಅವನಿಗೆ ಕೊಡುವ ಕರ, ಟ್ಯಾಕ್ಸ್. ಇದು ಕರ್ಮ ಅನ್ನೋ ಶಬ್ದದಿಂದ ತಿಳಿಯುತ್ತದೆ. ಕರ ಮ, ಕರ ಅಂದ್ರೆ ಟ್ಯಾಕ್ಸ್ನಂತೆ, ಮ ಅಂದ್ರೆ ಮಿತವಾದದ್ದು, ತಿಳಿಯಲ್ಪಟ್ಟದ್ದು. ಆದ್ರಿಂದ ಅವಶ್ಯವಾಗಿ ನಾನಾ ಜನರ ಶುಶ್ರೂಷೆ ಮಾಡಬೇಕು. ಇದು ಧ್ಯಾನ ಯೋಗ ಕೈಗೂಡೋ ತನಕ. ಧ್ಯಾನ ಯೋಗ ಕೈಗೂಡಿದ ಮೇಲೆ ನಾನಾ ಜನ ಶುಶ್ರೂಷ ಅಂತಂದ್ರೆ ಅಧಮ ಜನರ ಸೇವೆ, ಸಮಾನರ ಸೇವೆ ಅದು ಅಗತ್ಯ ಇಲ್ಲ. ಉತ್ತಮರ ಶುಶ್ರೂಷೆ ಮಾತ್ರ ಮಾಡಲೇಬೇಕು. ಯಾವಾಗ ಧ್ಯಾನ ಯೋಗದ ಹಂತಕ್ಕೆ ಮುಟ್ಟಿಲ್ಲ ಅವನು, ಆವಾಗ ನಾನಾ ಜನರ ಸೇವೆ ಮಾಡಬೇಕು. ಅನಾಯಾಸವಾಗಿ ಧ್ಯಾನ ಯೋಗಕ್ಕೆ ಕೂಡ್ಲಿಕ್ಕೆ ಬರ್ತದೆ ಅಂತಾದ್ರೆ ಆವಾಗ ಹಿರಿಯರ ಸೇವೆ ಒಂದು ಮಾಡಿಕೊಂಡು ಉಳಿದಂತೆ ಧ್ಯಾನ ಮಾಡಿದರೆ ಸಾಕು. ಆ ಧ್ಯಾನ ಯೋಗದ ಹಂತ ಮುಟ್ಟಿಲ್ಲ ಅಂತಾದಾಗ ಎಲ್ಲ ಮಾಡಲೇಬೇಕಾಗ್ತದೆ. ಇನ್ನು ಧ್ಯಾನ ಯೋಗ ಅದಕ್ಕೆ ಅರ್ಹನಾಗಬೇಕಾದ್ರೆ ಯಾರಿಗೆ ಇಂದ್ರಿಯಗಳು ಭೋಗ ಸಾಮಗ್ರಿಗಳ ಕಡೆ ಹೋಗೋದಿಲ್ವೋ, ಕರ್ಮ ಮಾಡುವಾಗ ಸಂಕಲ್ಪ ಪರಿತ್ಯಾಗ ಮಾಡ್ತಾನೋ ಅವನು ಅರ್ಹ. ಇದೆರಡು ಬೇಕು. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಕಂಡಲ್ಲಿ ಓಡಬಾರ್ದು.
ಇಂಥ ಫಲಕ್ಕೋಸ್ಕರ ಅಂತ ಸಂಕಲ್ಪ ಮಾಡಿರಬಾರ್ದು. ಅಂಥವನು ಧ್ಯಾನ ಯೋಗಕ್ಕೆ ಅರ್ಹ. ಇಂಥ ಧ್ಯಾನ ಯೋಗದ ಅರ್ಹತೆಯನ್ನು ಸಂಪಾದನೆ ಮಾಡಿ ಆಮೇಲೆ ಧ್ಯಾನ ಮಾಡ್ತಾ ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕು. ತಾನು ತನ್ನ ಅಧಪ್ಪತನವನ್ನು ಮಾಡ್ಕೋಬಾರದು. ರೋಗಿಗಳು ಎಚ್ಚರಿಕೆಯಿಂದ ಇದ್ದು ರೋಗ ಪರಿಹಾರಕ್ಕೆ ಬೇಕಾದ ಔಷಧ, ಪಥ್ಯ ಸೇವನೆ ಇದೆಲ್ಲ ಮಾಡ್ತಿರ್ತಾರೆ. ನಾಲಿಗೆ ರುಚಿಗೆ ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗಿ ಅಪಥ್ಯ ಮಾಡಿದರೆ ರೋಗ ಜಾಸ್ತಿ ಆಗ್ತದೆ, ಉಲ್ಬಣ ಆಗ್ತದೆ. ಅದರಂತೆ ಧ್ಯಾನ ಯೋಗ ಮಾಡದೆ ಅಧಪ್ಪತನಕ್ಕೆ ಬೀಳ್ತಾನೆ. ಆದ್ದರಿಂದ ಔಷಧ ಸೇವನೆ, ಪಥ್ಯ ಸೇವನೆ ಮಾಡುವಂತೆ ಧ್ಯಾನ ಯೋಗದಲ್ಲಿ ಆಸಕ್ತನಾಗಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು. ಆವಾಗ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಳಿಕ್ಕಾಗ್ತದೆ. ಭಗವಂತನನ್ನು ಆಶ್ರಯಿಸಬೇಕು. ತನ್ನನ್ನು ತಾನು ಈ ರೀತಿ ಧ್ಯಾನ ಯೋಗದಿಂದ ಉದ್ಧಾರ ಮಾಡ್ಕೋಬೇಕು ಅಂತ ಒಂದರ್ಥ. ಪರಮಾತ್ಮನನ್ನು ಬಿಟ್ಟರೆ, ಆತ್ಮ ಅಂದರೆ ಪರಮಾತ್ಮ, ಅವನನ್ನು ಬಿಟ್ಟರೆ ಅವನು ನಮಗೆ ಶತ್ರು ಆಗ್ತಾನೆ. ಅವನನ್ನು ಆಶ್ರಯಿಸಿದರೆ ಆ ಪರಮಾತ್ಮ ನಮಗೆ ಬಂಧು ಆಗ್ತಾನೆ. ಆತ್ಮೈವ ಹ್ಯಾತ್ಮನೋ ಬಂಧು, ಪರಮಾತ್ಮನೇ ಜೀವಾತ್ಮನಿಗೆ ಬಂಧು ಆಗ್ತಾನೆ. ಜೀವ ಪರಮಾತ್ಮನನ್ನು ಆಶ್ರಯಿಸಿದ್ರೆ. ಆತ್ಮೈವ ರಿಪುರಾತ್ಮನಃ, ಆತ್ಮ ಅಂದರೆ ಪರಮಾತ್ಮ, ಆತ್ಮನಃ ಅಂದರೆ ಜೀವಾತ್ಮನಿಗೆ ಶತ್ರು ಆಗ್ತಾನೆ ಯಾವಾಗ ಜೀವಾತ್ಮ ಪರಮಾತ್ಮನನ್ನ ದೂರ ಮಾಡಿದ್ರೆ. ಹಾಗೆ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಮನಸ್ಸನ್ನ ನಿಗ್ರಹ ಮಾಡ್ಕೋಬೇಕು. ಆವಾಗ ಮನಸ್ಸು ನಮಗೆ ಬಂಧು ಆಗ್ತದೆ. ಮನಸ್ಸನ್ನ ನಿಗ್ರಹ ಮಾಡಲಿಲ್ಲ, ಕುದುರೆಯನ್ನು ಬಿಟ್ಟಾಗಿ ಬಿಟ್ಬಿಟ್ವಿ ಅಂತಂದ್ರೆ ಅದು ಎಲ್ಲೆಲ್ಲೋ ಹೋಗಿ ನಮಗೆ ಶತ್ರುವಾಗ್ತದೆ. ಹೀಗೆ ಆತ್ಮೈವ ಹ್ಯಾತ್ಮನೋ ಬಂಧು ಅನ್ನೋದಕ್ಕೆ ಪರಮಾತ್ಮ ಅಂತಲೂ ಅರ್ಥ, ಮನಸ್ಸು ಅಂತಲೂ ಅರ್ಥ. ಪರಮಾತ್ಮನನ್ನು ಆಶ್ರಯಿಸಿದ್ರೆ ಅವನು ಬಂಧು, ಅವನನ್ನು ಬಿಟ್ಟು ಬಿಟ್ಟರೆ ಅವನು ಶತ್ರು ಆಗ್ತಾನೆ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಅಂತಾರೆ ದಾಸರು. ಹಾಗೆ ಧ್ಯಾನ ಯೋಗಿ ಆದವನು ಮುಂದೆ ಅವನ ಪರಿಸ್ಥಿತಿ ಹೇಗಿರ್ತದೆ ಅಂತ ಕೃಷ್ಣ ವಿವರಣೆ ಮಾಡ್ತಾನೆ. ಧ್ಯಾನ ಯೋಗಿ ಆದವನು ಆ ಪರಮಾತ್ಮನ ಜ್ಞಾನದಿಂದಲೇ ಅವನಿಗೆ ತೃಪ್ತಿ ಬರ್ತದೆ. ಆ ಪರಮಾತ್ಮನ ವಿಜ್ಞಾನದಿಂದಲೇ ತೃಪ್ತನಾಗಿರ್ತಾನೆ. ಬೇರೆ ಏನು ಸಿಗಲಿ ಬಿಡ್ಲಿ ನಿರ್ವಿಕಾರನಾಗಿರ್ತಾನೆ. ಯಾವುದೋ ಒಂದು ದೊಡ್ಡ ನಿಧಿ ಮತ್ತೊಬ್ಬರಿಗೆ ಸಿಕ್ತು, ತನಗೆ ಸಿಗಲಿಲ್ಲ ಅಂದ್ರೆ ಪರಮಾತ್ಮನ ಜ್ಞಾನ ಅನ್ನುವ ನಿಧಿ ತನ್ನಲ್ಲಿದೆ, ಆದ್ರಿಂದ ತೃಪ್ತಿ ಇದೆ ಅವನಿಗೆ. ಅವನಿಗೆ ಮಣ್ಣು, ಕಲ್ಲು, ಬಂಗಾರ ಎಲ್ಲ ಒಂದೇ ರೀತಿ. ಮಣ್ಣಿನ ಮನೆಯಲ್ಲಿ ಆದರೂ ಇರ್ತಾನೆ, ಕಲ್ಲಿನ ಮನೆಯಲ್ಲಿ ಆದರೂ ಇರ್ತಾನೆ, ಬಂಗಾರದ ಮನೆಯಲ್ಲಿ ಆದರೂ ಇರ್ತಾನೆ. ಅದರ ಕಡೆ ಗಮನವೇ ಇರೋದಿಲ್ಲ, ಪರಮಾತ್ಮನ ಕಡೆ ಗಮನ. ಭಗವಂತನನ್ನು ಬಿಟ್ಟವರಿಗೆ ಇದು ಕಲ್ಲಿನ ಮನೆ, ಇದು ಬಂಗಾರದ ಮನೆ, ಇದು ಮಣ್ಣಿನ ಮನೆ ಅಂತ ಅನಿಸ್ತದೆ. ಇವರೆಲ್ಲರಿಗೂ ಅಂದರೆ ಸುಹೃತ್, ಮಿತ್ರ, ಉದಾಸೀನ, ಶತ್ರು, ಬಂಧು ಎಲ್ಲರಲ್ಲಿಯೂ ಅವರವರ ಯೋಗ್ಯತೆಯನ್ನು ತಿಳಿದು ಸತ್ಕಾರ ಮಾಡ್ತಾ ಇರ್ತಾನೆ ಧ್ಯಾನ ಯೋಗಿ ಆದವನು. ಮಿತ್ರ ಅಂದ್ರೇನು, ಸುಹೃತ್ ಅಂದ್ರೇನು? ಮಿತ್ರ ಅಂದ್ರೆ ಅನಿಷ್ಟದಿಂದ ನಮ್ಮನ್ನ ಪಾರು ಮಾಡುವವನು ಮಿತ್ರ. ನಮಗಾಗುವ ಅನಿಷ್ಟವನ್ನ ತಿಳ್ಕೊಂಡು ನಮ್ಮನ್ನ ಆ ಅನಿಷ್ಟ ಮಾರ್ಗದಿಂದ ತಪ್ಪಿಸಿ ಪಾರು ಮಾಡ್ತಾನೆ, ಅವನು ಮಿತ್ರ. ಸುಹೃತ್ ಅಂತಂದ್ರೆ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವವನು, ಅವನು ಸುಹೃತ್. ಮಧ್ಯಸ್ಥ ಅಂದ್ರೆ ಉಪಕಾರನೂ ಮಾಡ್ತಿರ್ತಾನೆ, ಅಪಕಾರನೂ ಮಾಡ್ತಿರ್ತಾನೆ, ಅವನು ಮಧ್ಯಸ್ಥ. ದ್ವೇಷ ಮಾಡುವವನು ದ್ವೇಷ್ಯ. ರಕ್ತ ಸಂಬಂಧಿಗಳು ಅವರೆಲ್ಲ ಬಂಧುಗಳು, ಎಲ್ಲರನ್ನೂ ಕೂಡ ಅವರವರ ಯೋಗ್ಯತಾನುಸಾರ ಸತ್ಕಾರ ಮಾಡುವವನು ಆಗ್ತಾನೆ ಧ್ಯಾನ ಯೋಗಿ ಆದವು. ಇದೇ ಯೋಗ್ಯತಾನುಸಾರ ಪೂಜೆ ಅಂದ್ರೆ. ಆಚಾರ್ಯ ಹೇಳ್ತಾರೆ ಪದ್ಮಪುರಾಣದ ಶ್ಲೋಕ, ವಿತ್ತಂ ಬಂಧು ವಯಃಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋ ಹ್ಯುತ್ತರೋತ್ತರಂ. ಯೋಗ್ಯತೆ ತಿಳ್ಕೊಂಡು ಅವರವರಿಗೆ ಸತ್ಕಾರ ಮಾಡೋದು ಅಂದ್ರೆ ಏನು? ಅದಕ್ಕೊಂದು ಮಾನದಂಡ ಹಾಕಿದ್ದಾರೆ. ಯಾರಿಗೆ ಹಣ ಇರ್ತದೆ, ಧನಿಕರು, ಅವರಿಗಿಂತ ಹೆಚ್ಚು ಪೂಜ್ಯನು ಬಂಧು. ಹಣವುಳ್ಳವನಿಗೂ ಗೌರವ ಇದೆ, ಮರ್ಯಾದೆ ಕೊಡಬೇಕು. ಧನಿಕನಿಗೂ ಕೂಡ ಅವನಿಗಿಂತ ಹೆಚ್ಚು ಬಂಧುವಿಗೆ ಪೂಜೆ ಸಲ್ಲಿಸಬೇಕು. ಬಂಧುವಿಗಿಂತ ಹೆಚ್ಚು ವಯಸ್ಸಾದವರಿಗೆ ಸಲ್ಲಿಸಬೇಕು. ಅವರಿಗಿಂತ ಹೆಚ್ಚು ಒಳ್ಳೆ ಕರ್ಮ ಮಾಡಿದವರಿಗೆ, ವಿಶೇಷ ಕರ್ಮ ಮಾಡಿದವರಿಗೆ ಹೆಚ್ಚು ಪೂಜೆ. ಅವರಿಗಿಂತ ಹೆಚ್ಚು ಪೂಜೆ ಜ್ಞಾನಿಯಾದವನಿಗೆ, ವಿದ್ಯಾಸಂಪನ್ನನಾದವನಿಗೆ. ಹೀಗೆ ಹಣ
ಅದಕ್ಕಿಂತ ಹೆಚ್ಚು ಬಾಂಧವ್ಯ, ಬಾಂಧವ್ಯಕ್ಕಿಂತ ಹೆಚ್ಚು ವಯಸ್ಸು, ವಯಸ್ಸಿಗಿಂತ ಹೆಚ್ಚು ಅವರು ಮಾಡಿದ ಕರ್ಮ, ಕರ್ಮಕ್ಕಿಂತ ಹೆಚ್ಚು ಅವರು ಸಂಪಾದನೆ ಮಾಡಿದ ಜ್ಞಾನ. ಈ ರೀತಿ ಹೆಚ್ಚೆಚ್ಚು ಮರ್ಯಾದೆ ಕೊಡ್ತಾ ಹೋಗ್ಬೇಕು. ಆದ್ರೆ ಎಲ್ರಿಗಿಂತ ಹೆಚ್ಚಿನ ಮರ್ಯಾದೆ ಜ್ಞಾನಿಗಾಯ್ತು. ಈಗ ಇದೇ ಯೋಗ್ಯತಾನುಸಾರ ಪೂಜೆ ಅಂತಂದ್ರೆ. ಇದನ್ನು ತಿಳ್ಕೊಳ್ಳದೇನೆ ವ್ಯತ್ಯಾಸ ಮಾಡಿಬಿಟ್ರೆ, ಹೆಚ್ಚು ಕಡಿಮೆ ಹಿಂದೆ ಮುಂದೆ ಮಾಡಿಬಿಟ್ರೆ, ಅವನು ದೇವತೆಯಾಗಿದ್ದರೂ ಕೂಡ ತನ್ನ ಸ್ಥಾನದಿಂದ ಭ್ರಷ್ಟನಾಗ್ತಾನೆ ಅಂತ ಶಿಕ್ಷೆ ಹೇಳಿದ್ದಾರೆ. ಇನ್ನು ಧ್ಯಾನ ಮಾಡುವವನು ಏಕಾಂತ ಸ್ಥಳದಲ್ಲಿ ಕೂತಿರ್ಬೇಕು. 10 ಜನ ಓಡಾಡುವ ಜಾಗದಲ್ಲಿ ಕೂತರೆ ಧ್ಯಾನ ಯೋಗ ನಡೆಯುವುದಿಲ್ಲ, ಮನಸ್ಸು ಚಂಚಲ ಆಗಿಬಿಡ್ತದೆ. ಮತ್ತು ಏಕಾಕಿಯಾಗಿರ್ಬೇಕು. 10 ಜನ ಕೂತ್ಕೊಂಡು ಒಂದ್ ಕಡೆ ಧ್ಯಾನ ಮಾಡ್ತೀವಿ ಅಂದ್ರೆ ಜಗಳ ಆಗ್ತದೆ. 10 ಜನ ಸೇರಿದಲ್ಲಿ ಇಬ್ಬರೇ ಕೂತ್ಕೊಂಡ್ರೆ ಹರಟೆ ಆಗ್ತದೆ. ಆದ್ದರಿಂದ ಏಕಾಕಿಯಾಗಿ ಏಕಾಂತ ಸ್ಥಳದಲ್ಲಿ ಕೂತು ಮನಸ್ಸನ್ನು ನಿಗ್ರಹ ಮಾಡಿ ಧ್ಯಾನ ಮಾಡಬೇಕು. ಆಸೆ ಬಿಡಬೇಕು. ಆಸೆ ಇದ್ರೆ ಧ್ಯಾನ ನಡೆಯೋದಿಲ್ಲ. ಅದು ಬೇಕು ಇದು ಬೇಕು ಅನ್ನೋ ಆಸೆ ಇದ್ರೆ ಯಾರೋ ಏನೋ ಆಡ್ಕೊಂಡು ಹೋಗ್ತಿರ್ತಾರೆ, ಅವ್ರ ಮಾತಿಗೆ ಬೆಲೆ ಕೊಡಬಾರ್ದು. ನಮ್ಮ ಮೇಲೆ ಸ್ವಾಭಿಮಾನ ಬಿಡಬೇಕು, ಅಭಿಮಾನವನ್ನ ಪರಿತ್ಯಾಗ ಮಾಡಿರ್ಬೇಕು. ಆವಾಗ ಧ್ಯಾನ ನಡೀತದೆ. ಶುಚಿಯಾದ ದೇಶದಲ್ಲಿ ಕೂಡಬೇಕು. ಅಶುದ್ಧ ದೇಶದಲ್ಲಿ ಕೂತರೆ ಮನಸ್ಸಿಗೆ ಏಕಾಗ್ರತೆ ಬರೋದಿಲ್ಲ. ಶುಚೋ ದೇಶೇ ಪ್ರತಿಷ್ಠಾಪ್ಯ. ನಾವು ಕೂತಿರುವ ಆಸನ ಸ್ಥಿರವಾಗಿರ್ಬೇಕು. ಒಂದ್ಸಲ ಬಲಗಡೆ ವಾಲ್ತದೆ, ಇನ್ನೊಂದ್ಸಲ ಎಡಗಡೆ ವಾಲ್ತದೆ, ಬಲಗಡೆ ವಾಲ್ತದೆ, ಕುಂಟ್ತಾ ಇರ್ತದೆ. ಅಂಥ ಮನೆ ಅಂಥ ಆಸನದ ಮೇಲೆ ಕೂತರೆ ಧ್ಯಾನ ನಡೆಯೋದಿಲ್ಲ. ಅತಿ ಎತ್ತರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬಾರ್ದು. ಪರ್ವತದ ಶಿಖರಕ್ಕೆ ಹೋಗಿ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡೋದು. ಗಾಳಿ ಬಂದ್ರೆ ಬಿದ್ದು ಬಿಡ್ತಾನೆ. ಅತಿ ಕೆಳಗಡೆ ಪಾತಾಳಕ್ಕೆ ಹೋಗಿ ಕೂಡಬಾರ್ದು. ಯೋಗ್ಯವಾದ ಸ್ಥಳದಲ್ಲಿ ಕೂಡಬೇಕು. ಆಸನದಲ್ಲಿ ಕೂಡಬೇಕು. ಆಸನ ಹಾಕೇ ಕೂಡಬೇಕು. ಇಲ್ಲದೆ ಇದ್ರೆ ಧ್ಯಾನ ಮಾಡುವಾಗ ಅವನಲ್ಲಿ ಉಂಟಾದ ಆ ತೇಜಸ್ಸನ್ನ ಆ ಭೂಮಿ ಹೀರ್ಕೊಂಡ್ಬಿಡ್ತದಂತೆ. ಆದ್ದರಿಂದ ಆಸನದಲ್ಲಿ ಕೂಡಬೇಕು. ಅದರಲ್ಲಿಯೂ ಕೂಡ ದರ್ಭೆ, ಧ್ಯಾನಕ್ಕೆ ಏಕಾಗ್ರತೆ ಬರಬೇಕಾದ್ರೆ ಹುಲಿ ಚರ್ಮ, ವ್ಯಾಘ್ರಾಜನ, ಅದರ ಮೇಲೆ ವಸ್ತ್ರ, ಈ ರೀತಿ ಹಾಕಿ ಕೂತ್ಕೋಬೇಕು. ತಲೆಯನ್ನ ನೇರವಾಗಿ ಇಟ್ಕೊಂಡಿರ್ಬೇಕು. ಆ ಕಡೆ ಈ ಕಡೆ ವಾಲಿಸಬಾರದು. ದೇಹವನ್ನು ಅಲ್ಲಾಡಿಸಬಾರದು. ಎರಡೂ ಕಣ್ಣಿನ ದೃಷ್ಟಿ ಹುಬ್ಬಿನ ನಡುವಿಗೆ ಅಥವಾ ಮೂಗಿನ ತುದಿಗೆ ಬಿದ್ದಿರಬೇಕು. ಆ ಕಡೆ ಈ ಕಡೆ ಬಂದವರು ಹೋದವರು ಕಾಣಿಸುವುದಿಲ್ಲ. ಆವಾಗ ಶಾಂತವಾದ ಮನಸ್ಸುಳ್ಳವನಾಗಿ, ಕಳ್ಳರು ಬರ್ತಾರೆ, ಹುಲಿ ಕರಡಿ ಬರ್ತದೆ ಅನ್ನೋ ಭಯ ಬಿಟ್ಟು, ಯಾಕೆಂದ್ರೆ ಪರಮಾತ್ಮ ಇದ್ದಾನೆ ಅಂತ ಧೈರ್ಯ ಮಾಡಿ ಆ ಭಯವನ್ನು ಪರಿತ್ಯಾಗ ಮಾಡಿ ಬ್ರಹ್ಮಚರ್ಯದಲ್ಲಿದ್ದು ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಧ್ಯಾನ ಯೋಗ ಮಾಡಬೇಕು. ಅತಿ ಊಟನೂ ಮಾಡಬಾರ್ದು, ನಿದ್ದೆ ಬಂದ್ಬಿಡ್ತದೆ. ಏನೂ ಊಟ ಮಾಡದೇ ಇದ್ರೆ ಕೂಡ್ಲಿಕ್ಕೆ ಆಗುದಿಲ್ಲ, ನಿಶ್ಶಕ್ತಿ ಆಗ್ತದೆ. ಅದರಿಂದ ಮಿತಾಹಾರಿ ಆಗಿರಬೇಕು. ಅತಿ ನಿದ್ದೆನೂ ಮಾಡಬಾರ್ದು, ಅಥವಾ ನಿದ್ದೆನೇ ಮಾಡದೆ ಪೂರ್ತಿ ಎಚ್ಚರಿಕೆಯಲ್ಲೂ ಇರ್ಕೂಡ್ದು. ಊಟವನ್ನ ಬಿಟ್ರೆ ಒಳ್ಳೇದೇ, ಪೂರ್ತಿ ಮಾಡದೇ ಇದ್ರೆ ಒಳ್ಳೇದೇ. ಅಶಕ್ತರಾದವ್ರಿಗೆ ಹೀಗೆ. ಸಮರ್ಥರಾದವರು ಪೂರ್ತಿ ಎಚ್ಚರಿಕೆಯಲ್ಲೂ ಇರಬಹುದು, ಪೂರ್ತಿ ಊಟ ಬಿಟ್ಟು ಇರಬಹುದು. ಸಾಮರ್ಥ್ಯ ಇಲ್ಲದಿದ್ದವರಿಗೆ ಇದು ಮಾತು ಅಷ್ಟೆ. ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಆವಾಗ ಮಿತಾಹಾರ, ಮಿತವಾದ ನಿದ್ರೆ, ಈ ತರ ಇರ್ಬೇಕು. ಇಷ್ಟು ಮಾಡಿದ್ರೆ ಧ್ಯಾನ ಯೋಗ ಸಾಧ್ಯ ಆಗ್ತದೆ. ಮನಸ್ಸು ಚಂಚಲ ಆಗಬಾರ್ದು. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ನೇರವಾಗಿ ಉರಿತಾ ಇರ್ತದೆ. ಗಾಳಿಗಿಟ್ಟು ಬಿಟ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚಲಿಸ್ತಾ ಇರ್ತದೆ ದೀಪ ಜ್ವಾಲೆ. ಹಾಗಾಗಬಾರ್ದು. ಮನಸ್ಸು ನಿಶ್ಚಲವಾಗಿರ್ಬೇಕು. ಗಾಳಿ ಇಲ್ಲದ ಯಥಾ ದೀಪೋ ನಿವಾತಸ್ಥ, ಗಾಳಿ ಇಲ್ಲದ ಜಾಗದಲ್ಲಿರುವ ದೀಪದ ಜ್ವಾಲೆಯಂತೆ ಮನಸ್ಸಿರಬೇಕು ಅಂತ. ಈ ರೀತಿ ಧ್ಯಾನ ಮಾಡುವಾಗ ಆ ಧ್ಯಾನದಲ್ಲೇ ಅವನಿಗೆ ವಿಲಕ್ಷಣ ಆನಂದ ಅನುಭವ ಆಗ್ತದೆ. ಧ್ಯಾನ ಯೋಗ ಬಿಡೋದೇ ಬೇಡ, ಹಿಂಗೇ ಧ್ಯಾನ ಮಾಡ್ತಾ ಇರೋಣ ಅಂತ ಅನಿಸ್ತದೆ. ಇದಕ್ಕಿಂತ ಬೇರೆ ಲಾಭವೇ ಇಲ್ಲ. ಈ ಧ್ಯಾನವೇ ಪರಮ ಲಾಭ ಅನ್ನುವಷ್ಟು ಆಗಿಬಿಡ್ತದೆ. ಈ ಧ್ರುವರಾಜರು ಎಲ್ಲ ಮಾಡುವ, ಅವ್ರು ಎಷ್ಟು ಕಷ್ಟ ಬಂದರೂ ಧ್ಯಾನ ಬಿಡ್ಲಿಲ್ಲ. ಅದರಲ್ಲೇ ಆನಂದ ಅವರಿಗೆ. ಅದಕ್ಕೆ ವಿಷಯ ವೈರಾಗ್ಯ, ಇಂದ್ರಿಯ ನಿಗ್ರಹ ಬೇಕು. ಒಂದೇ ಸಲ ವೈರಾಗ್ಯ ಇಂದ್ರಿಯ ನಿಗ್ರಹ ಆಗೋದಿಲ್ಲ.
ಇಂದ್ರಿಯ ಮತ್ತೆ 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 ಚಂಚಲ, ಅದು ಓಡ್ತಾ ಇರ್ತದೆ ಜಗತ್ತಿನ ಕಡೆ. ಅಭ್ಯಾಸ ಮಾಡಿ ಅದನ್ನು ಹಿಡಿದು ನಿಲ್ಲಿಸ್ಬೇಕು. ಯಾವ್ಯಾವ ಕಡೆ ಮನಸ್ಸು ಹೋಗ್ತದೋ ಅಲ್ಲಿಂದ ಮತ್ತೆ ವಾಪಸ್ ತಂದು ಪರಮಾತ್ಮನಲ್ಲಿ ಇಡಬೇಕು. ಭಗವಂತನ ಅಂತರ್ಯಾಮಿತ್ವ ಅನುಸಂಧಾನ, ಅವನೇ ನಮಗೆ ಪ್ರಭು ಸ್ವಾಮಿ ಅನ್ನುವ ಅನುಸಂಧಾನ ಬೇಕು. ಮನಸ್ಸನ್ನ ನಿಲ್ಲಿಸೋದು ಅಂತಂದ್ರೆ ಗಾಳಿಯನ್ನ ಮೂಟೆಯಲ್ಲಿ ಕಟ್ಟಿ ಹಾಕೋದು ಅಂತಂದ ಹಾಗೆ, ಅಷ್ಟು ಕಷ್ಟ. ಆದರೂ ಅಭ್ಯಾಸ ಏನತು ಕೌಂತೆಯ ವೈರಾಗ್ಯನ ಚ ಗೃಹ್ಯತೆ, ಅಭ್ಯಾಸ ಮಾಡಬೇಕು. ಭೋಗ ಸಾಮಗ್ರಿಯಲ್ಲಿ ವೈರಾಗ್ಯ ಬರಬೇಕು, ಅಂದ್ರೆ ಅದರ ದೋಷ ಚಿಂತನೆ ಮಾಡಬೇಕು. ಇಲ್ಲದೆ ಇದ್ರೆ ಮನಸ್ಸು ಆಗುದಿಲ್ಲ. ಆನೆ ಆದ್ರೆ ಓಡಾಡಿ ಓಡಾಡಿ ಇಚ್ಛಾನುಸಾರ ತಿರುಗಿ ತಿರುಗಿ ಶ್ರಮ ಆಗಿ ಕೊನೆಗೆ ಒಂದ್ಸಲ ಸುಮ್ಮನೆ ನಿಲ್ತದೆ. ಮನಸ್ಸು ಆಗಲ್ಲ. ಮನಸ್ಸು ಆನೆ ಅಲ್ಲಂತೆ ಅಲ್ಲ. ಆನೆ ಸುಸ್ತಾಗಿ ಒಂದ್ ಕಡೆ ನಿಲ್ತದೆ, ಮನಸ್ಸು ಮಾತ್ರ ಹಾಗಲ್ಲ. ತೃಪ್ತಿ ಆಗೋದು ಅಂತಲೇ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಹೋಗ್ತದೆ ಆಸೆ ಮನಸ್ಸಿನಲ್ಲಿ, ಬೆಂಕಿಗೆ ತುಪ್ಪ ಹಾಕಿದ ಹಾಗೆ. ಆದ್ದರಿಂದ ಅಭ್ಯಾಸ ಮತ್ತು ವೈರಾಗ್ಯ, ಭೋಗ ಸಾಮಗ್ರಿಗಳಲ್ಲಿ ವೈರಾಗ್ಯ, ಅದರಲ್ಲಿ ದೋಷ ಚಿಂತನೆ ಇದೇ ಬೇಕು. ತಾನಾಗೆ ಸುಸ್ತಾಗಿ ಮನಸ್ಸು ನಿಂತು ಬಿಡುತ್ತದೆ ಒಂದ್ ಕಡೆ ಅನ್ನೋದು ಸಾಧ್ಯವೇ ಇಲ್ಲ. ಅಕಸ್ಮಾತ್ ಧ್ಯಾನ ಯೋಗ ಪೂರ್ತಿ ಕೊನೆ ಹಂತ ಮುಟ್ಲಿಲ್ಲ, ಮಧ್ಯದಲ್ಲೇ ಏನೋ ತೊಂದರೆ ಬಂದು ನಿಂತು ಹೋಯ್ತು, ಯೋಗ ಭ್ರಷ್ಟ ಅಂತಾರಂಥವನಿಗೆ, ಅವನ ಗತಿ ಏನು ಅಂತಂದ್ರೆ ಮಾಡಿದ್ದೆಲ್ಲೂ ವ್ಯರ್ಥ ಆಗೋದಿಲ್ಲ. ಅವನು ಒಳ್ಳೆ ಯೋಗಿಗಳ ಮನೆಯಲ್ಲೇ ಹುಡ್ತಾನೆ, ಶ್ರೀಮಂತರ ಮನೆಯಲ್ಲೇ ಹುಡ್ತಾನೆ, ಪೂರ್ವಜನ್ಮ ಸಂಸ್ಕಾರದಿಂದ ಮತ್ತೆ ಧ್ಯಾನ ಯೋಗಕ್ಕೆ ಬಂದು ಸಿದ್ಧಿಯನ್ನು ಮಾಡ್ಕೋತಾನೆ. ಮಾಡಿದ್ದನ್ನು ವ್ಯರ್ಥ ಅಂತ ಮಾಡೋದಿಲ್ಲ ಪರಮಾತ್ಮ. ಪೂರ್ವ ಸಂಸ್ಕಾರದಿಂದ ತಾನಾಗಿ ಯೋಗಾಭ್ಯಾಸದಲ್ಲಿ ಪ್ರವೃತ್ತಿ ಬಂದ್ಬಿಡ್ತದೆ, ಸಿದ್ಧಿ ಹೊಂತಾನೆ. ಅದರಿಂದ ಚಾಂದ್ರಾಯಣಾದಿ ತಪಸ್ಸು ಮಾಡತಕ್ಕವರಿಗಿಂತ ಧ್ಯಾನ ಯೋಗಿ ಶ್ರೇಷ್ಠ, ಕರ್ಮ ಮಾಡುವವರಿಗಿಂತಲೂ ಧ್ಯಾನ ಯೋಗಿ ಶ್ರೇಷ್ಠ. ಧ್ಯಾನ ಇಲ್ಲದೆ ಜ್ಞಾನ ಯೋಗಿಗಳಿರ್ತಾರೆ, ಅವರಿಗಿಂತಲೂ ಧ್ಯಾನ ಯೋಗಿ ಶ್ರೇಷ್ಠ. ಬೇರೆ ದೇವತೆಗಳ ವಿಷಯದಲ್ಲಿ ಯೋಗಾಭ್ಯಾಸ ಮಾಡೋದಕ್ಕಿಂತ ಕೃಷ್ಣ ಹೇಳ್ತಾನೆ, ತನ್ನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಶ್ರದ್ಧಾಪೂರ್ವಕವಾಗಿ ಧ್ಯಾನ ಯೋಗ ಮಾಡಿದ್ರೆ ಅವನು ಎಲ್ಲರಿಗಿಂತಲೂ ಕೂಡ, ಎಲ್ಲಾ ಯೋಗಿಗಳಿಗಿಂತಲೂ ಕೂಡ ಶ್ರೇಷ್ಠ ಅಂತ ಆಗ್ತಾನೆ. ಪ್ರಥಮ ಷಟ್ಕ ಮುಗಿದ ಮೇಲೆ, ಅಂದ್ರೆ 6 ಅಧ್ಯಾಯಗಳು ಮುಗಿದ ಮೇಲೆ ಶ್ರೀಕೃಷ್ಣ 7ನೇ ಅಧ್ಯಾಯದಿಂದ ಮುಂದಿನ 6 ಅಧ್ಯಾಯಗಳಲ್ಲಿ ಭಕ್ತಿ ಯೋಗ ಉಂಟಾಗುವುದಕ್ಕೋಸ್ಕರ ಪರಮಾತ್ಮನ ಮಹಿಮೆಯನ್ನ ಹೇಳ್ತಾ ಇದ್ದಾನೆ. ಪೂರ್ವಾಧ್ಯಾಯದಲ್ಲಿ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದರು. ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂದ್ರೆ ಭಕ್ತಿ ಹೇಗೆ ಬರಬೇಕು? ಅದು ಭಕ್ತಿ ಅನ್ನೋದು ಒಂದು ಕೆಲಸ ಮಾಡಿದ ಹಾಗೆ ಮಾಡುವಂತಹದ್ದಲ್ಲ. ಒಂದು ಕೆಲಸ ಆದ್ರೆ ಮಾಡು ಅಂತಂದ್ರೆ ಮಾಡಬಹುದು. ಭಕ್ತಿ ಮಾಡ್ರಿ ಅಂತಂದ್ರೆ ಅದು ಮಾಡುವಂತಹದ್ದಲ್ಲ, ಅದು ತಾನಾಗೆ ಬರಬೇಕು. ಆದ್ರಿಂದ ಭಕ್ತಿ ಮಾಡು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭಕ್ತಿ ಬರುವಂತೆ ಮಾಡಬೇಕು. ಅದಕ್ಕೆ ಭಕ್ತಿಗೆ ಕಾರಣವಾಗಿರತಕ್ಕಂಥದ್ದು ಭಗವಂತನ ಮಹಿಮೆ. ಅವನ ಮಹಾತ್ಮ್ಯವನ್ನ, ಅವನ ಮಹಿಮೆಯನ್ನು ಹೇಳಿದಾಗ ತಾನಾಗೆ ಭಕ್ತಿ ಬರ್ತದೆ. ಮಹಾತ್ಮ ಜ್ಞಾನದಿಂದ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗ್ತದೆ. ದುರ್ಯೋಧನ, ಕಂಸ ಇವರಿಗೆಲ್ಲ ಕೃಷ್ಣನ ಬಗ್ಗೆ ಮಹಾತ್ಮ ಜ್ಞಾನ ಇತ್ತು, ಅವನು ಮಹಾತ್ಮ ಅಂತ ಗೊತ್ತಿತ್ತು, ಆದ್ರೆ ಅವರಿಗೆ ಭಕ್ತಿ ಬರಲಿಲ್ಲ. ಅಂದರೆ ಮಹಾತ್ಮ ಜ್ಞಾನ ಇತ್ತು, ತತ್ಪೂರ್ವಕವಾದ ಸ್ನೇಹ ಬರಲಿಲ್ಲ. ಮಹಾತ್ಮ ಜ್ಞಾನ ಪೂರ್ವಕವಾದ ಸ್ನೇಹವೇ ಭಕ್ತಿ. ಮಹಾತ್ಮ ಜ್ಞಾನ ಇತ್ತು, ಸ್ನೇಹ ಇದ್ದಿಲ್ಲ. ಯಾಕೆ ಅಂದರೆ ಮಹಾತ್ಮ ಜ್ಞಾನ ಇದ್ರೂ ಕೂಡ ಅವರ ಮನಸ್ಸು ಕೆಟ್ಟು ಹೋಗಿತ್ತು. ಮಾತ್ಸರ್ಯದಿಂದ, ಆ ಮಾತ್ಸರ್ಯಾದಿ ದೋಷಗಳಿಂದ ಮನಸ್ಸು ಹಾಳಾಗಿತ್ತು. ಅಂಥ ಹಾಳಾದ ಮನಸ್ಸಿನಲ್ಲಿ ಭಕ್ತಿ ಬರೋದಿಲ್ಲ. ಬೀಜವನ್ನ ಹುರಿದಿಟ್ಟ ಬೀಜದಿಂದ, ಹುರಿದ ಬೀಜದಿಂದ ಮೊಳಕೆ ಬರಲ್ಲ, ಅದನ್ನು ಬಿತ್ತಿದ್ರೆ ಮೊಳಕೆ ಬರಲ್ಲ. ಬೀಜದಿಂದ ಮೊಳಕೆ ಹುಟ್ಟಬೇಕಾದ್ರೆ ಆ ಬೀಜ ಶುದ್ಧವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಹುಳ ತಿಂದ ಬೀಜ ಅಥವಾ ಕೆಟ್ಟು ಹೋದ ಬೀಜ, ಹುರಿದ ಬೀಜ, ಅದರಿಂದ ಮೊಳಕೆ ಹುಟ್ಟಲ್ಲ. ಹಾಗೆ ಮನಸ್ಸಿನಲ್ಲಿ ಭಕ್ತಿ ಬರಬೇಕಾದ್ರೆ ಆ ಮನಸ್ಸು ದುಷ್ಟ ಆಗಬಾರದು. ಮತ್ಸರಾದಿಗಳಿಂದ ದುರ್ಯೋಧನ ಕಂಸಾದಿಗಳ ಮನಸ್ಸು ದುಷ್ಟವಾಗಿತ್ತು. ಮಹಾತ್ಮ ಜ್ಞಾನ ಇದ್ರೂ ಸ್ನೇಹ ಬರಲಿಲ್ಲ.
ಆದ್ರಿಂದ ಸ್ನೇಹಕ್ಕೋಸ್ಕರ, ಭಕ್ತಿ ಉಂಟಾಗಲಿಕ್ಕೋಸ್ಕರ ಮಹಾತ್ಮ್ಯವನ್ನ ಪರಮಾತ್ಮ ತಿಳಿಸಿ ಹೇಳ್ತಾ ಇದ್ದಾನೆ. ಆ ಭಗವಂತ ಇಂಥ ಮಹಿಮೋಪೇತನಾಗಿದ್ದಾನೆ ಅಂತ ದೋಷರಹಿತ ಮನಸ್ಸಿದ್ದವರಿಗೆ ಗೊತ್ತಾದರೆ ಆವಾಗ ಸಹಜವಾಗಿ ವಿಶೇಷವಾದ ಪ್ರೇಮ ಉಂಟಾಗ್ತದೆ. ಅದೇ ಭಕ್ತಿ. ಅರ್ಜುನನಿಗೆ ಪರಮಾತ್ಮನ ಮೇಲೆ ಮಾತ್ಸರ್ಯಾದಿ ದೋಷಗಳು ಇಲ್ಲ. ಆದ್ದರಿಂದ ವಿಶೇಷ ಮಹಿಮೆಯನ್ನು ಹೇಳಿದಾಗ ಭಕ್ತಿ ಉಂಟಾಗೇ ಆಗ್ತದೆ. ಅದಕ್ಕೆ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಅರ್ಜುನ, ನೀನು ನನ್ನಲ್ಲಿ ವಿಶೇಷ ಆಸಕ್ತಿ ಉಳ್ಳವನಾಗಿ ಕರ್ಮಾನುಷ್ಠಾನ ಅನ್ನುವ ಯೋಗವನ್ನ ಅನುಷ್ಠಾನ ಮಾಡ್ತಾ ನನ್ನನ್ನೇ ಆಶ್ರಯ ಅಂತ ತಿಳ್ಕೊಂಡು ನಾ ಮಾಡುವ ಉಪದೇಶವನ್ನು ಕೇಳು. ಸಂಶಯವಿಲ್ಲದೆ ಪೂರ್ಣ ಜ್ಞಾನ ನಿನಗೆ ಬರ್ತದೆ. ನಿನಗೆ ಎಷ್ಟು ಯೋಗ್ಯವೋ ಅಷ್ಟು ಎಲ್ಲ ಮಹಿಮೆಗಳನ್ನ ನಾನು ನಿನಗೆ ಹೇಳ್ತೇನೆ. ಪರಮಾತ್ಮನಲ್ಲಿ ಮಹಿಮೆ ಅಪಾರ ಇದೆ, ಸಮುದ್ರದಷ್ಟಿದೆ. ಶ್ರೋತೃಗಳ ಯೋಗ್ಯತಾನುಸಾರವಾಗಿ ಹೇಳ್ತಾನೆ. ಹಾಗಾದ್ರೆ ಭಕ್ತಿ ಯೋಗಕ್ಕೆ ಮಹಿಮೆಯ ಜ್ಞಾನವೇ ಕಾರಣ ಅಂತ ಆಯ್ತು. ಎಲ್ಲರೂ ಆ ಮಹಿಮೆಯ ಜ್ಞಾನವನ್ನು ಯಾಕೆ ಪಡೆಯೋದಿಲ್ಲ ಅಂದ್ರೆ, ಆ ತತ್ವಜ್ಞಾನ ಇದೆಯಲ್ಲ, ಮಹಿಮೆ ಜ್ಞಾನ ಮತ್ತು ಭಕ್ತಿ ಯೋಗ, ಅದು ಬಹಳ ದುರ್ಲಭವಾದದ್ದು. ಎಲ್ರಿಗೂ ಸಿಗುವಂತಹದ್ದಲ್ಲ. ಮನುಷ್ಯಾಣಾಂ ಸಹಸ್ರೇಷು, 1000 ಮನುಷ್ಯಕ್ಕೆ ಒಬ್ಬ ಸಿಕ್ಕಾನೆ. ಕಶ್ಚಿದ್ ಯತತಿ ಸಿದ್ಧಯೇ. ತತ್ವಜ್ಞಾನ ಪಡಿಬೇಕು, ಭಕ್ತಿ ಯೋಗ ಪಡಿಬೇಕು ಅಂತ 1000ಕ್ಕೆ ಒಬ್ಬ ಸಿಕ್ಕರೆ ಹೆಚ್ಚು. ಅಷ್ಟು ದುರ್ಲಭವಾದದ್ದು ಭಗವಂತನ ಜ್ಞಾನ. ಪ್ರಯತ್ನ ಮಾಡೋರು ಕೆಲವರೇ, ಅದರಲ್ಲಿಯೂ ಭಕ್ತಿಯನ್ನು ಪಡೆಯೋರು ಇನ್ನೂ ಕೆಲವರು. ಇಷ್ಟು ದುರ್ಲಭ. ಅದು ಆ ಭಕ್ತಿಯ ವೈಶಿಷ್ಟ್ಯವೇ. ಯಾಕೆಂದ್ರೆ ಬಹಳ ಕಡಿಮೆ ಜನ ಭಕ್ತಿಯೋಗ ಅನುಷ್ಠಾನ ಮಾಡ್ತಾರೆ ಅಂತಂದ್ರೆ ಅದು ಮಹತ್ವದ್ದು ಅಂತ ಅರ್ಥ. ಭಕ್ತಿಯೋಗ ಅನ್ನೋದು ವಜ್ರದ ಅಂಗಡಿಗೆ ಬರುವವರು ಬಹಳ ಕಡಿಮೆ. 1000ಕ್ಕೊಬ್ಬ, 1,00,000ಕ್ಕೊಬ್ಬ ವಜ್ರದ ಅಂಗಡಿಗೆ ಬರ್ತಾನೆ ಖರೀದಿ ಮಾಡ್ಲಿಕ್ಕೆ. ಗೊಬ್ಬರದ ಅಂಗಡಿಗೆ 100 ಜನ, 1000 ಜನ ನುಗ್ಗಿರ್ತಾರೆ. ಯಾವುದು ಶ್ರೇಷ್ಠ? ಗೊಬ್ಬರದ ಅಂಗಡಿ ಅಲ್ಲ, ವಜ್ರದ ಅಂಗಡಿಯೇ ಶ್ರೇಷ್ಠ. ಯಾಕೆ? ಬಹಳ ಅಲ್ಪ ಜನ ಪ್ರಯತ್ನ ಮಾಡ್ತಾರೆ ಅಲ್ಲಿಗೆ ಹೋಗ್ಲಿಕ್ಕೆ, ಅಲ್ಪ ಜನ ಖರೀದಿ ಮಾಡ್ತಾರೆ. ಆದರೂ ವಜ್ರದ ಅಂಗಡಿದು ಮಹತ್ವ. ಹಾಗೆ ಭಕ್ತಿ ಯೋಗ ಅನುಷ್ಠಾನ ಮಾಡುವವರು 1000ಕ್ಕೊಬ್ಬ ಅಂತ ಬಹಳ ಕಡಿಮೆ ಜನ ಇದ್ರೂ ಕೂಡ ಅದು ಅದರ ಮಹತ್ವನೇ ಆಗಿದೆ. ಮುತ್ತು, ರತ್ನ, ಈ ಅಂಗಡಿಗಳ ಮಹತ್ವ, ಅದರ ಬೆಲೆ ಕಡಿಮೆ ಏನಾಗೋದಿಲ್ಲ. ಅದು ಮಹತ್ವದ್ದಲ್ಲ ಅಂತ ಏನಾಗೋದಿಲ್ಲ. ಯಾರೋ ರಾಜ, ಧನಿಕರು, ಶ್ರೀಮಂತರು ಒಬ್ಬರೋ ಇಬ್ಬರೋ ಹೋಗ್ತಾರೆ, ಆದ್ರೆ ಅದಕ್ಕಿರೋ ಮಹತ್ವನೇ ಬೇರೆ. ಹಾಗೆ ಭಕ್ತಿ ಯೋಗಕ್ಕಿರುವ ಮಹತ್ವ ಇನ್ಯಾವುದಕ್ಕೂ ಇಲ್ಲ. ಇನ್ನು ಮಹಿಮೆ ಏನು ಅಂತ ಅನ್ನೋದನ್ನು ಹೇಳ್ತಾನೆ. ನಾನು ಜಗತ್ತನ್ನ ಸೃಷ್ಟಿ ಮಾಡಿದವನು, ಇದೇ ನನ್ನ ಮಹಿಮೆ. ಜಗತ್ತು ಅಂತಂದ್ರೆ ಸಾಧಾರಣ ಅಲ್ಲ. ಈ ಜಗತ್ತು ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಆಚಾರ್ಯ ಹೇಳಿದಂತೆ ಚಿತ್ರ ವಿಚಿತ್ರವಾದ ಪ್ರಪಂಚ. ಒಬ್ಬರ ಹೆಬ್ಬೆರಳಿದ್ದಾಗಿ ಇನ್ನೊಬ್ಬರದ್ದಿಲ್ಲ. ಒಂದು ಎಲೆ ಇದ್ದಂತೆ ಮತ್ತೊಂದು ಎಲೆ ಇಲ್ಲ. ಎಷ್ಟು ವೈಲಕ್ಷಣ್ಯದಿಂದ ಕೂಡಿದೆ. ಒಂದರೊಂದರ ಸ್ವಭಾವನೆ ಬೇರೆ ಬೇರೆ, ಒಂದೊಂದು ಪ್ರಾಣಿಗಳ ಶಕ್ತಿನೇ ಬೇರೆ ಬೇರೆ. ಇಂಥ ಅನೇಕ ಅವಾಂತರ ಪ್ರಭೇದಗಳಿಂದ ಕೂಡಿದ್ದು ಜಗತ್ತು. ಇಂಥ ಜಗತ್ತು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಅದೇ ನನ್ನ ಮಹಿಮೆ. ಜಗತ್ ಸೃಷ್ಟಿ ಮಾಡೋದು ಅನ್ನೋದೇ ನನ್ನ ಮಹಿಮೆ. ಆ ಸೃಷ್ಟಿ ಮಾಡುವ ಪ್ರಕಾರ ಏನು ಅಂತ ಕೇಳಿದ್ರೆ, ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಂತ 2 ಪ್ರಕೃತಿಗಳಿದ್ದಾವೆ. ಜಡ ಪ್ರಕೃತಿ ಅಂತಂದ್ರೆ ಭೂಮಿ ಅಂದ್ರೆ ಪೃಥ್ವಿ ತತ್ವ, ಜಲತತ್ವ, ತೇಜಸ್ಸು, ವಾಯು, ಆಕಾಶ. ಮನಸ್ಸು, ಬುದ್ಧಿ, ಅಹಂಕಾರ. ಹೀಗೆ 8 ಪ್ರಕಾರ. ಇದಕ್ಕೆ ಜಡ ಪ್ರಕೃತಿ ಅಂತ ಕರೀತಾರೆ. ಈ 8 ವಿಧವಾದ ಜಡ ಪ್ರಕೃತಿಗೆ ಅಭಿಮಾನಿ ಚೇತನ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಇಡೀ ಜಗತ್ತಿಗೆ
ಧಾರಕಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅವಳು ಚೇತನ ಪ್ರಕೃತಿ ಅಂತ ಹೆಸರು. ಅವಳು ಈ ಜಗತ್ತಿಗೆ ಆಧಾರ. ಕೃಷ್ಣ ಹೇಳ್ತಾನೆ, ನಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಎರಡನ್ನು ಇಟ್ಟುಕೊಂಡು ಅದರ ಮೂಲಕ ನಾನು ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ. ಸಂಹಾರಕರ್ತನು ನಾನೇ. ಈ ಜಡ ಪ್ರಕೃತಿ ಚೇತನ ಪ್ರಕೃತಿಯನ್ನ ಜೊತೆಗಿಟ್ಟುಕೊಂಡು ಸೃಷ್ಟಿ ಮಾಡಿದ್ದೇನೆ. ಅಂದರೆ ಅದು ನನ್ನ ಜೊತೆಗೆ ಇಲ್ಲದೆ ಇದ್ರೆ ನನಗೆ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇನಿಲ್ಲ. ಅದು ಇದ್ರೂ ಬರ್ತದೆ, ಇಲ್ಲದಿದ್ರೂ ಬರ್ತದೆ. ಸುಮ್ಮನೆ ಅದನ್ನ ಜೊತೆಗಿಟ್ಟುಕೊಂಡು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ. ನನ್ನ ಅಶಕ್ತತೆಯಿಂದ ಅಲ್ಲ, ಆದರೂ ಲೀಲಾರ್ಥವಾಗಿ ಅವುಗಳನ್ನು ಜೊತೆಗಿಟ್ಟುಕೊಂಡಿದ್ದೀನಿ. ಒಬ್ಬ ರಾಜ ದೊಡ್ಡ ಪರಿವಾರದೊಂದಿಗೆ ಹೋಗ್ತಾನೆ. ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಇನ್ನೊಬ್ಬ ರಾಜ ಆಮಂತ್ರಣ ಮಾಡಿದರೆ ಒಬ್ಬನೇ ಹೋಗೋದಿಲ್ಲ, 100 ಜನ ಪರಿವಾರ ಸಮೇತನಾಗಿ ರಾಜ ಹೋಗ್ತಾನೆ. ಅಷ್ಟು ಭೃತ್ಯರಿದ್ರೆ ಆನೆ ಕುದುರೆ ಎಲ್ಲ ವೈಭವದೊಂದಿಗೆ ಹೋಗ್ತಾನೆ. ಅದೆಲ್ಲ ಇಲ್ದಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಅಷ್ಟು ಭೃತ್ಯರನ್ನ ಜೊತೆಗಿಟ್ಟುಕೊಂಡು ಹೋಗ್ತಾನೆ. ಯಾಕೆ ಅಂದ್ರೆ ಅದು ಗೌರವ ಆಪಾದಕ, ಗೌರವ ತಂದುಕೊಡುತ್ತದೆ, ಮಹತ್ವ ತಂದುಕೊಡುತ್ತದೆ. ಕೆಲವರು ಧನಿಕರು ನಡ್ಕೊಂಡು ಹೋಗುವಾಗ ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾರೆ. ಅದು ಲೀಲಾರ್ಥವಾಗಿ. ಕೋಲು ಊರ್ಲೇಬೇಕು ಅಂತೇನಿಲ್ಲ, ಸುಮ್ಮನೆ ಅಲ್ಲಾಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರ್ತಾರೆ, ಊರೋದಿಲ್ಲ. ಅದೊಂದು ಘನತೆ, ಕೈಯಲ್ಲಿ ಕೋಲು ವಾಕಿಂಗ್ ಸ್ಟಿಕ್ ಇರಬೇಕು ಅಂತ. ಮಹಾರಾಜನಿಗೆ ಅಷ್ಟು ಜನ ಭೃತ್ಯರಿದ್ದಾರೆ ಅವನ ಅಧೀನವಾಗಿ ಅಂತಂದ್ರೆ ಅದು ಮಹತ್ವ. ಅದರಂತೆ ಪರಮಾತ್ಮ ಜಗತ್ ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಾದರೂ ಚೇತನ ಪ್ರಕೃತಿ ಜಡ ಪ್ರಕೃತಿಯನ್ನ ತನ್ನ ಅಧೀನದಲ್ಲಿ ಇರುವಂಥ ಅದನ್ನಿಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ. ಇದು ತನ್ನ ಮಹಿಮಾ ಪ್ರದರ್ಶಕವಾಗ್ತದೆ. ಕೆಲವರು ಯಾವುದು ಇಟ್ಟುಕೊಳ್ಳದೇನೆ ಒಬ್ಬನೇ ಸೃಷ್ಟಿ ಮಾಡ್ತಾನೆ ಅಂತಂತಾರೆ. ಅದು ಸರಿಯಲ್ಲ. ಲೀಲಾರ್ಥವಾಗಿ ಇದನ್ನೆಲ್ಲ ಜೊತೆಗೆ ಇಟ್ಟುಕೊಂಡೇ ಸೃಷ್ಟಿ ಮಾಡ್ತಾನೆ.